ಕರ್ನಾಟಕ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಕರ್ನಾಟಕ ರಾಜ್ಯದ ಬಹುತೇಕ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಗ್ರಾಮೀಣ ಭಾಗದೊಳಗಡೆ ನಗರಗಳಲ್ಲಿ ಸ್ಲಮ್ಗಳಿರ್ತಕ್ಕಂಥ ಕಡೆ ಲಕ್ಷಾಂತರ ಜನಕ್ಕೆ ಸಾಲ ಕೊಟ್ಟು ಆ ಸಾಲದ ಸುಳಿವೊಳಗಡೆ ಸಿಕ್ಕಿ ಮಿಲಮಿಲ್ನೆ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಅಂತಂದರೆ ಒಂದು ಹಳ್ಳಿಗಳಿಗೆ ಹೋದರೆ ಸುಮಾರು ಅದು ನಾಯಿ ಕೊಡಗಳ ರೀತಿಯಲ್ಲಿ ಹಾದಿಗೊಂದು ಬೀದಿಗೊಂದು ಅಂತವಂಗೆ ಪೈಪೋಟಿ ಮೇಲೆ ಸಾಲ ಕೊಟ್ಟು ಇವತ್ತು ಹೆಣ್ಮಕ್ಳು ಸುಮಾರು 1.5-2 ತಿಂಗಳಿಂದ ನೂರಾರು ಹೆಣ್ಮಕ್ಳು ಜೊತೆಗೆ ಪುರುಷರು ಸೇರ್ಕೊಂಡಂಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆದರೆ ರೈತರು, ಯುವಜನರು, ಮಹಿಳೆಯರು, ದಲಿತ ಹೆಣ್ಮಕ್ಳು ಎಲ್ಲ ಇದ್ದಾರೆ. ಅದ್ರ ಜೊತೆಗೆ ಎಷ್ಟೋ ಕುಟುಂಬಗಳು ಊರು ಬಿಟ್ಟು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೆ ಕೆಲವರು ಒಂಟಿ ಹೆಣ್ಣು ಮಕ್ಕಳು ಸಾಲ ತೀರಿಸಲಾರ್ದನೆ, ಯಾರು ಸಾಲ ಕೊಡಲಾರ್ದನೆ ಪರಿಸ್ಥಿತಿನಲ್ಲಿ ಅವರೇ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ಸಾಕಷ್ಟಿದೆ. ಆದರೆ ಬೆಳಕಿಗೆ ಬರ್ತಕ್ಕಂಥದ್ದು ಕಡಿಮೆನೆ, ಬೆಳಕಿಗೆ ಬರ್ದೇ ಇರ್ತಕ್ಕಂಥದ್ದು ಇನ್ನು ನೂರಾರು ಹೆಣ್ಮಕ್ಳುಗಳು ಆತ್ಮಹತ್ಯೆ ಮಾಡ್ಕೊಂಡಿದೆ. ಇದೇ ರೀತಿ ಏನಾದ್ರೂ ಈಗಾಗಲೇ ಹೊಸದಾಗಿ ರಾಜ್ಯಪಾಲರು ಇವಾಗ ಸಾಕಷ್ಟು ಕಟ್ಟುಪಾಡುಗಳನ್ನಿಟ್ಟು ಸುಗ್ರೀವಾಜ್ಞೆಗೆ ಸಹಿ ಹಾಕಿದ್ದಾರೆ. ಆದರೆ ಇದು ಸಮರ್ಪಕವಾಗಿ ಜಾರಿ ಆಗಲಿಲ್ಲ, ಕೆಳಮಟ್ಟಕ್ಕೆ ಹೋಗಲಿಲ್ಲ ಅಂತಂದರೆ ಇವತ್ತಿನ ದಿನ ತನಕನೂ ಬೆಳಿಗ್ಗೆನೂ ಅಷ್ಟೇ, ಬೆಳಿಗ್ಗೆ ಫೋನ್ ಮಾಡಿ ಹೇಳ್ತಾ ಇದ್ರು ಮೈಸೂರು ಜಿಲ್ಲೆ ಹುಣಸೂರಿನಲ್ಲಿ ಮನೆ ಬಾಗಿಲಿಗೆ ಬಂದು ನಾವು ಯಾವುದೇ ಕಾರಣಕ್ಕೂ ಎದ್ದೋಗಲ್ಲ, ನೀವು ದುಡ್ಡು ಕೊಡ್ರಿ, ಇಲ್ಲ ಅಂದರೆ ಯಾರು ನೀವು ದುಡ್ಡು ತಗೊಂಡಿರ್ತಕ್ಕಂಥವ್ರು ಇರ್ಬೋದು, ನಾಮಿನಿಗೆ ಸೈನ್ ಮಾಡಿರ್ತಕ್ಕಂಥವ್ರು ಇರ್ಬೋದು, ಯಾರಾದರೂ ಸತ್ತರೆ ನಿಮಗೆ ಹಣ ವಾಪಸ್ ಬರ್ತದೆ, ನಮ್ಗೆ ಅದ್ರ ಬಗ್ಗೆ ಯಾವುದು ಮಾತಾಡಬೇಡಿ ಅಂತೇಳಿ ಇಲ್ಲಿ ತನಕನೂ ಸಹ ಅವ್ರು ಕೊಡ್ತಾ ಇರ್ತಕ್ಕಂಥ ಕಿರುಕುಳಗಳು ಹೆಚ್ಚಾಗ್ತಾ ಇದೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ DC ಅವ್ರಿಗೆ ಕಂಪ್ಲೇಂಟ್ ಕೊಡಿ ಅನ್ನುವಂಥ ಪದಗಳನ್ನು ಬಳಸ್ತಾ ಇದ್ದಾರೆ. ಆದರೆ ಒಂದು ಕಡೆ ಸಾಲು ಗಟ್ಟಿದ ರೈತರಲ್ಲಿ ರೈತರು ಆತ್ಮಹತ್ಯೆಗಳು ನಡೀತಾ ಇತ್ತು. ಆದರೆ ಇವಾಗ ಹೆಣ್ಣು ಮಕ್ಕಳುಗಳು ಈಗ ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇದೆ. ಯಾಕೆ ಅಂತಂದರೆ ಹೆಣ್ಣು ಮಕ್ಕಳು ಸಾಲ ಮಾಡಿರ್ತಕ್ಕಂಥದ್ದು ಬೇರೆ ಯಾವ ಉದ್ದೇಶಕ್ಕೂ ಎಲ್ಲ, ಕೃಷಿಗಾಗಿ ಸಾಲ ಮಾಡಿದ್ದಾರೆ, ಆಹಾರಕ್ಕೋಗಿ ಆರೋಗ್ಯಕ್ಕಾಗಿ ಸಾಲ ಮಾಡಿರ್ತಕ್ಕಂಥದ್ದು, ಇನ್ನು ಯಾವುದೇ ಬಂಗ್ಲೆ ಕಟ್ಕೊಳ್ಳಿಕ್ಕೋ ಆಸ್ತಿ ತಗೊಳ್ಳಿಕ್ಕೋ ಸಾಲ ಮಾಡಿರ್ತಕ್ಕಂಥ ಪರಿಸ್ಥಿತಿ ಇಲ್ಲ ಅಲ್ಲಿ. ಇಂತಹ ಸಂದರ್ಭದಲ್ಲಿ ತಕ್ಷಣದಲ್ಲಿ ಸುಗ್ರೀವಾಜ್ಞೆ ಸಮರ್ಪಕವಾಗಿ ಜಾರಿ ಆಗಬೇಕು, ಅದು ಸಂಬಂಧಪಟ್ಟಂಗೆ ಈಗ ಕೆಲಸಗಳನ್ನು ಆರಂಭ ಮಾಡಬೇಕು ಅಂತ ಹೇಳುತ್ತೆ. ಮತ್ತು ಜೊತೆಗೆ ಈಗ ನರೇಗಾ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸರಾಸರಿ ಬರೀ 40 ದಿನಗಳ ಮಾತ್ರನೇ ಕೊಟ್ಟಿರ್ತಕ್ಕಂಥದ್ದು. 100 ದಿನ, ಒಂದು ವರ್ಷದಲ್ಲಿ 100 ದಿನ ಕೆಲಸ ಕೊಡಬೇಕು ಅಂತೇಳಿ ಕಾನೂನು ಒಳಗಡೆ ಇದೆ, ಕಾಯ್ದೆ ಒಳಗಡೆ ಇದೆ. ಆದರೆ ಸರಾಸರಿ 40 ದಿನ ಮಾತ್ರ ಕೆಲಸ ಕೊಟ್ಟಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಕೂಲಿಯನ್ನು ಹೆಚ್ಚು ಮಾಡಲಿಕ್ಕೆ ಮತ್ತು ಇನ್ನೊಂದಷ್ಟು ಈ ಯೋಜನೆಯನ್ನು ಸಮರ್ಪಕವಾಗಿ ಜಾರಿಗೊಳಿಸಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ಆದರೆ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ, ಬಜೆಟ್ನಲ್ಲಿ ಹಣ ಇರ್ತಕ್ಕಂಥದ್ದಾಗಿರ್ಬೋದು, ಈ ಯೋಜನೆಯನ್ನು ಇನ್ನೊಂದಷ್ಟು ಬಲಿಷ್ಠಗೊಳಿಸುವಂಥ ಕೆಲಸಗಳನ್ನು ಮಾಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದು ಕಡೆ ಹೆಣ್ಣುಮಕ್ಳು ಸಾಲದ ಸುಳಿ ಒಳಗಡೆ ಸಿಗಾಕೊಂಡಿದ್ದಾರೆ, ಇನ್ನೊಂದು ಕಡೆ ಆದಾಯ ಹೆಚ್ಚಾಗ್ತಾ ಇಲ್ಲ. ಆದಾಯ ಹೆಚ್ಚಾಗ್ತಾನೆ ಇದ್ದಾಗ ನರೇಗಾದಲ್ಲಿ ಸಣ್ಣ ಪುಟ್ಟ ಏನು ಆದಾಯ ಸಿಗ್ತಾ ಇತ್ತೋ ಅದು ಸಹ ಕುಂಠಿತ ಆಗಿರ್ತಕ್ಕಂಥದ್ದು ನಮಗೆಲ್ಲ ಗಮನಿಸ್ತಾ ಇದ್ದೀವಿ. ಮತ್ತು ನಗರ ಪ್ರದೇಶಗಳಿಗೂ ಉದ್ಯೋಗ ಖಾತ್ರಿ ಯೋಜನೆಯನ್ನು ವಿಸ್ತರಣೆ ಮಾಡೋದಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಮುಂದೆ ಬರ್ತಕ್ಕಂಥ ಬಜೆಟ್ನೊಳಗಡೆ ಅದನ್ನು ಚರ್ಚೆ ಮಾಡ್ಲಿಕ್ಕೆ ಆಗಬೇಕು. ಮತ್ತು ಕೂಲಿ ಹಣ ಹೆಚ್ಚಳ ಅಂತಂದರೆ ರಾಜ್ಯ ಸರ್ಕಾರವನ್ನು ಹೆಚ್ಚು ಮಾಡಲಿಕ್ಕೆ ಈ ಕಾಯ್ದೆ ಒಳಗಡೆ ಅವಕಾಶ ಇದೆ. ಕೇಂದ್ರ ಸರ್ಕಾರ ಇದು ಒಂದಿಷ್ಟು ಅಂತ ಕೊಡ್ತಾರೆ, ಜೊತೆಗೆ ರಾಜ್ಯ ಸರ್ಕಾರ ಕೊಡಲಿಕ್ಕೂ ಅವಕಾಶ ಇದೆ. ಒಬ್ಬ ಕೃಷಿನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅದು ಪುರುಷ ಇರ್ಬೋದು, ಮಹಿಳೆ ಇರ್ಬೋದು, ಅವ್ರಿಗೆ 424 ರೂಪಾಯಿ ಕೂಲಿ ಹಣ ಕೊಡಬೇಕು ಅನ್ನುವಂಥದ್ದಿದೆ. ಆದರೆ ರಾಜ್ಯ ಸರ್ಕಾರನ ಸಮರ್ಪಕವಾಗಿ ಜಾರಿ ಮಾಡಲಿಕ್ಕೆ ಈ ಬಜೆಟ್ನೊಳಗಡೆ ತರಬೇಕು ಅನ್ನುವಂಥದ್ದನ್ನು ನಾವು ಕೇಳ್ತಾ ಇದ್ದೀವಿ. ಮತ್ತು ಜೊತೆಗೆ ಬೆಲೆ ಏರಿಕೆ ಹೆಚ್ಚಳ ಆಗ್ತಾ ಇದೆ, ನಿರುದ್ಯೋಗ ಹೆಚ್ಚಾಗ್ತಾ ಇದೆ. ಆದರೆ ನಮ್ಮ ಜನರ ಆದಾಯಗಳು ಮಾತ್ರ ಕುಸಿತಾ ಇದೆ. ಆದಾಯ ಹೆಚ್ಚಾಗ್ದೇ ರೈತರು ಬೆಳೆದಂಥ ಬೆಳೆಗಳಿಗೆ ಬೆಲೆ ನಿಗದಿ ಮಾಡಲಾರ್ದೇ ಮತ್ತು ಆದಾಯಗಳು ಹೆಚ್ಚಾಗ್ದಾರ್ದೇ ಮತ್ತು ಸಾಲ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂತಹ ಸಂದರ್ಭದಲ್ಲಿ ಬೆಲೆ ಏರಿಕೆಗಳಿಗೆ ಕಡಿವಾಣ ಹಾಕಬೇಕು, ನಿರುದ್ಯೋಗ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಡ್ಬೇಕು ಅನ್ನುವಂಥದ್ದು. ಅದ್ರ ಜೊತೆಗೆ ಒಂಟಿ ಮಹಿಳೆಯರು ಇವತ್ತು ಗಂಡ ಬಿಟ್ಟಂಥ ಹೆಣ್ಣುಮಕ್ಳು ಇರ್ಬೋದು, ಒಂಟಿ ಮಹಿಳೆಯರು ಇರ್ಬೋದು, ಮದುವೆ ಆಗ್ದಾನೆ ಇರ್ತಕ್ಕಂಥ ಹೆಣ್ಣು ಮಕ್ಳುಗಳಿಗೆ ಬರೀ 800 ರೂಪಾಯಿ ಮಾತ್ರ ಮಾಸಾಸನ ಕೊಡ್ತಾ ಇದ್ದಾರೆ. 800 ರೂಪಾಯಿ ಮಾಸಾಸನವನ್ನು ಕೊಡುವಂಥ ಸಂದರ್ಭದಲ್ಲಿ ಅದರಲ್ಲಿ ಕನಿಷ್ಠ ಒಂದು ತಿಂಗಳಲ್ಲಿ ಒಂದು ಗ್ಯಾಸ್ ಸಿಲಿಂಡರ್ ತುಂಬಿಸ್ಕೊಳ್ಬೇಕು ಅಂತಂದ್ರೆ 1000 ರೂಪಾಯಿ ಬೇಕು. ಆದರೆ 800 ರೂಪಾಯಿ ಕೊಟ್ಟರೆ ಹೆಣ್ಣುಮಗಳು, ಒಂಟಿ ಹೆಣ್ಣುಮಗಳು, ಗಂಡ ಸತ್ತಂಥ ಹೆಣ್ಣುಮಗಳು, ಅಂಗವಿಕಲರು ಮತ್ತು ವಯಸ್ಸಾದಂಥ ವೃದ್ಧರು, ಅವರು ಮನಸ್ವಿನಿ ಯೋಜನೆ ಇರ್ಬೋದು, ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಜನರು ಯಾವ ರೀತಿ ಬದುಕನ್ನು ನಡೆಸಬೇಕು, ಕನಿಷ್ಠ ಪಕ್ಷ ಅವ್ರಿಗೆ 5000 ರೂಪಾಯಿ ಮಾಸಾಸನವನ್ನು ಕೊಡಲಿಕ್ಕೆ ಸಾಧ್ಯ ಆಗಬೇಕು ಅನ್ನುವಂಥದ್ದನ್ನು ನಾವು ಡಿಮ್ಯಾಂಡ್ ಇಡ್ತಾ ಇದ್ದೀವಿ. ಮತ್ತು ಮಹಿಳೆಯರ ವಿಷಯಕ್ಕೆ ಸಂಬಂಧಪಟ್ಟಂಗೆ ಬಾಲ್ಯ ವಿವಾಹಗಳು ಹೆಚ್ಚಾಗ್ತಾ ಇದೆ. ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡ್ತಾರೆ, ಆದರೆ ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಸಬಲೀಕರಣ ಅಂತ ಅನ್ನುವಾಗ ಸ್ತ್ರೀಶಕ್ತಿ ಆಗಲೇ ಹೇಳದಂಥ ಸಂದರ್ಭದಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಬರ್ತಾ ಇದೆ. ಅದನ್ನು ಕಡಿವಾಣ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಸರ್ಕಾರ ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳಿಗೆ ಕನಿಷ್ಠ ಬಡ್ಡಿ ರಹಿತವಾಗಿ ಸಾಲ ಕೊಡಬೇಕು. ದೀರ್ಘಾವಧಿ ಸಾಲ ಕೊಟ್ಟರೆ ಆ ಹೆಣ್ಮಕ್ಳು ಲೋಕಲಲ್ಲಿ ಯಾವ್ದಾದ್ರು ಚಟುವಟಿಕೆಗಳು ನಡೆಸಿ ಅವ್ರ ಬದುಕನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಪರಿಹಾರಗಳನ್ನು ಮಾತ್ರ ಕೊಡ್ತಾ ಇಲ್ಲ.
ಬರೀ ಹೇಳಿಕೆಗಳು ಕೊಡ್ತಾ ಇದ್ದಾರೆ, ಸುಗ್ರೀವಾಜ್ಞೆ ತಂದಿದ್ದಾರೆ. ಅದು ಪರಿಹಾರ ಏನು? ಸಾಲ ಮಾಡ್ಲಿಕ್ಕೆ ಇಲ್ದಂಗೆ ಆ ಪರಿಹಾರಗಳನ್ನು ಸಹ ಈ ಒಂದು ಬಜೆಟ್ನೊಳಗಡೆ ಸೂಚಿಸಬೇಕು ಅನ್ನುವಂಥದ್ದನ್ನು ನಾವು ಕೇಳ್ತಾ ಇದ್ದೀವಿ.